ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಟರಾಜ ಕುಡಿತಾ ಇರುವಾಗ ಚಂದನ ಬಿರಿಯಾನಿ ತಂದು, ಏನು ಅಂಕಲ್ ನೀವು ಯಾವಾಗಲೂ ಕುಡಿಯೋದೇನ ಅಂತಾಳೆ. ನಿನಗೂ ಬೇಕಿದ್ರೆ ಹೇಳು, ಕೊಟ್ಬಿಡ್ತೀನಿ ಅಂತಾರೆ ನಟರಾಜ. ಚೀಚಿ, ನನಗೇನು ಬೇಡ ಅಂತಾಳೆ ಚಂದನ. ನೀನು ಕೇಳಿದರೆ ನಾನು ಕೊಟ್ಬಿಡ್ತೀನಾ ಅಂತಾರೆ ನಟರಾಜ. ಅದು ಸಾಕು, ಇದನ್ನು ತಿನ್ನಿ ಅಂತಾಳೆ ಚಂದನ. ಏನದು ಅಂತಾರೆ ನಟರಾಜ. ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ, ನಿಮಗೂ ಬಿರಿಯಾನಿ ತಂದಿದ್ದೀವಿ ತಗೊಳ್ಳಿ ಅಂತ ಕೊಡ್ತಾಳೆ ಚಂದನ. ಆಗ ಮೈ ಒಳಗಡೆ ಅಪ್ಪನ ಸಿಟ್ಟಿಂದ ನೋಡ್ತಿರ್ತಾನೆ. ಆಹಾ, ಘಮ ಘಮ ಅಂತಿದೆಯಲ್ಲಮ್ಮ ಬಿರಿಯಾನಿ ಅಂತಾರೆ ನಟರಾಜ. ಆಗ ಮೈ ಹೊರಗೆ ಬಂದು ಅವರನ್ನೇ ನೋಡ್ತಾನೆ. ಅಂಕಲ್, ಗ್ಯಾರೇಜ್ಗೆ ನೀವು ದುಡ್ಡು ಕೊಡೋದಕ್ಕೆ ಬಂದಿದ್ರೆ ಚೆನ್ನಾಗಿರೋದು ಅಂತಾಳೆ ಚಂದನ. ನಾನಲ್ಲಿಗೆ ಬಂದು ಏನಮ್ಮ ಮಾಡ್ತಿದ್ದೆ, ನೀವೆಲ್ಲ ಹೋಗಿ ಬಂದಿದ್ದೀರಲ್ಲ, ಸಾಕ್ಬಿಡಿ ಅಂತಾರೆ ನಟರಾಜ. ನನಗೆ ಗೊತ್ತು ಅಂಕಲ್, ಈ ವಿಷಯದಲ್ಲಿ ನಿಮಗೆ ತುಂಬ ಖುಷಿ ಇದೆ ಅಂತ. ತಂದೆಯಾಗಿ ಮಕ್ಕಳು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೀವು ಜೊತೆಲಿರಬೇಕು ಅಲ್ವಾ ಅಂತಾಳೆ ಚಂದನ. ನೀನು ಊಟ ಮಾಡಿದ್ದೇನಮ್ಮ ಅಂತಾರೆ ನಟರಾಜ. ಹೌದು ಅಂತಾಳೆ ಚಂದನ. ಹಾಗಾದರೆ ನೆಮ್ಮದಿಯಾಗಿ ಹೋಗಿ ಮಲ್ಕೋ ಅಂತಾರೆ ನಟರಾಜ. ನಾನು ಇಲ್ಲಿದ್ರೆ ನಿಮಗೇನು ತೊಂದರೆ ಅಂತಾಳೆ ಚಂದನ. ಮತ್ತು ಎಲ್ಲ ಯಾಕೆ ಬಂದಿಲ್ಲ, ಇಲ್ಲಿ ಯಾಕೆ ಬಂದಿಲ್ಲ ಅಂತ ಕೇಳಿ ನನ್ನ ತಲೆ ತಿನ್ಬೇಡ. ಇದು ಎರಡು ಕೂದಲು ಉದುರೋಗುತ್ತೆ ಅಂತಾರೆ ನಟರಾಜ. ಮೈಗೆ ಆಗ ಅಮ್ಮನ ಕುತ್ತಿಗೆನ ಅಪ್ಪ ಹಿಸ್ಕಿದ ನೆನಪಾಗಿ ಸಿಟ್ಟಿಂದ ಒಳಗೆ ಹೋಗ್ತಾನೆ. ಈಚೆ ಮುತ್ತು ಹತ್ರ ಹರಿ ಕಂಠಿ ಫೋಟೋ ತೋರಿಸ್ತಾ, ನಮ್ಮ ಕಂಠಿ ಮುಖದಲ್ಲಿ ಕಳೆ ನೋಡು, ಓನರ್ ಮುಖದಲ್ಲಿ ಎದ್ದು ಕಾಣಿಸ್ತಿಲ್ವಾ ಅಂತಾನೆ. ಹೌದು ಕಣೋ, ಶರ್ಟು ಅಂತೂ ಸೂಪರಾಗಿ ಕಾಣಿಸ್ತಿತ್ತು ಅಂತಾನೆ ಮುತ್ತು. ಅಣ್ಣ ಇಲ್ಲಿ ನೋಡೋಣ, ಮೈಮಾ ಅವರು ನಿನ್ನನ್ನು ಹಿಂಗೆ ನೋಡ್ತಿದ್ದಾರೆ ಅಂತಾನೆ ಹರಿ. ಕ್ಯಾರೆ ಮುತ್ತುಜಿ ಅಂತಾನೆ ಕಂಠಿ. ಈಚೆ ಚಂದನ, ಅಂಕಲ್ ನನಗೇನೋ ಗೊತ್ತಾಯಿತು, ಮೈ ಅಮ್ಮನ ಹಿಂದೆ ಒಂದು ಕತೆ ಇದೆ ಅಂತ ಗೊತ್ತಾಯಿತು ಅಂತಾಳೆ. ಶುರು ಮಾಡ್ಕೊಂಡ್ಯಾ ಅಂತಾರೆ ನಟರಾಜ. ಅವರಿಗೆ ಬೇರೆ ಮದುವೆ ಆಗಿದೆ, ಅದಕ್ಕೆ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ತಾನೆ ಅಂತಾಳೆ ಚಂದನ. ಏನಮ್ಮ ಚಂದನ, ನೀನು ತಂದಿರೋ ಬಿರಿಯಾನಿನ ನಾನು ತಿನ್ನಬೇಕಾ ಬೇಡವಾ ಅಂತ ಹೇಳು ಅಂತಾರೆ ನಟರಾಜ. ಅವ್ರು ಯಾರ ಜೊತೆವನ್ನು ಮಾತಾಡಿದ್ದನ್ನು ನಾನು ನೋಡಿದೆ ಅಂತಾಳೆ ಚಂದನ. ಓಹೋ, ನೀನೇನೋ ಅಂದ್ಕೊಂಡ್ಬಿಟ್ಟಿದ್ಯಾ, ತುಂಬ ಒಳ್ಳೆಯವಳು, ಅಮಾಯಕಿ, ಏನೋ ತಿಳಿದೇ ಇರೋ ಮುಗ್ದೆ ಅಂತ, ಅದಕ್ಕೆ ಅವಳನ್ನು ಮನೆಗೆ ಕರ್ಕೊಂಡು ಬಂದಿದ್ಯಾ? ಅಲ್ಲಮ್ಮ, ಅವಳು ಸರಿ ಇದ್ದಿದ್ರೆ ಅವಳನ್ನು ಮನೆಗೆ ಕರ್ಕೊಂಡು ಬರೋಕ್ಕೆ ನನಗೆ ಗೊತ್ತಿರ್ತಿರ್ಲಿಲ್ವಾ? ಈಗ ಏನಮ್ಮ ಆಯಿತು, ಅವಳನ್ನು ಕರ್ಕೊಂಡು ಬಂದ್ವಿ, ಅವಳು 2 ದಿನ ಇಲ್ಲಿದ್ಲು ಹೋದ್ಲು, ಅವಳು ಇದ್ದಿದ್ದು 2 ದಿನ ಅಮ್ಮ ಅಮ್ಮ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರಿ, ಅವಳು ಹೀಗೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಹಿಂಗಾಗಬಾರ್ದು ನಮ್ಮ ಮನೇಲಿ ಅಂತ ನಾನು ಹೇಳಿರಲಿಲ್ವಾ ನಿಮಗೆ ಅಂತಾರೆ ನಟರಾಜ. ನೀವು ಇವಾಗ ಹೇಳೋ ಬದಲು ಅವ್ರ ಮನೆಗೆ ಬಂದಾಗಲೇ ಹೇಳಬೇಕು ತಾನೆ ಅಂತಾಳೆ ಚಂದನ. ನೀವು ಯಾರಮ್ಮ ನನ್ನ ಮಾತು ಕೇಳ್ತೀರಾ? ನೀವು ಹೋದ್ರಿ, ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ, 4 ದಿನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರಿ, ಈಗ ಅವಳ ಪಡೆಗಳು ಹೋದ್ಲು, ಇನ್ನೇನು ಎಲ್ಲ ಮುಗೀತಲ್ಲ, ನೆಮ್ಮದಿಯಾಗಿ ಹೋಗಿ ಮಲ್ಕೋ ಅಂತಾರೆ ನಟರಾಜ. ಅಂಕಲ್ ಪ್ಲೀಸ್ ಅಂಕಲ್, ಏನಾಯಿತು ಅಂತ ಹೇಳಿ ಅಂತಾಳೆ ಚಂದನ. ನೀನು ಮುಂದೆ ಕೂತ್ರೆ 1000 ಪ್ರಶ್ನೆ ಕೇಳ್ತೀಯ, ಮಳೆ ನಿಂತಿದೆ, ನನ್ನ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ನಟರಾಜ ಹೋಗ್ತಾರೆ. ಆಗ ಚಂದನ ಒಳಗೆ ಬರ್ತಾಳೆ. ಅದಕ್ಕೆ ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು ಅಂತಾನೆ ಮೈ. ಆಗ ಎಲ್ಲರೂ ಅವನ್ನೇ ನೋಡ್ತಾರೆ. ಕೇಳು ಮೈ ಅಂತಾಳೆ ಚಂದನ. ನಾನೇನು ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂದ್ಕೊಂಡಿದ್ದೆ, ಆದರೆ ಅದೆಲ್ಲ ಸುಳ್ಳು ಅಂತ ಇವಾಗ ಅನಿಸ್ತಿದೆ ಅಂತಾನೆ ಮೈ. ಯಾಕೆ ಮೈ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾಳೆ ಚಂದನ. ಈ ಮನೇಲಿ ಏನೇ ನಡೆದ್ರು ಆ ಒಯ್ಯನೇ ಕಾರಣ ಅಂತ ನಿಮಗೆ ಚೆನ್ನಾಗಿ ಗೊತ್ತು, ಆದರೂ ಅವನಿಗೆ ಊಟ ತೊಗೊಂಡು ಹೋದ್ರಿ, ಉಪಚಾರ ಮಾಡ್ತಿದ್ದೀರಲ್ಲ, ನನಗಿದು ಸರಿ ಅನ್ನಿಸ್ತಿಲ್ಲ ಅಂತಾನೆ ಮೈ. ಇದರಲ್ಲಿ ತಪ್ಪೇನಿದೆ ಅಂತಾಳೆ ಚಂದನ. ತಪ್ಪಿದೆ ಅಂತ ಕೂಗ್ತಾನೆ ಮೈ. ಆಗ ಎಲ್ಲರೂ ಶಾಕ್ನಿಂದ ನಿಂತ್ಕೋತಾರೆ. ಅವನಿಂದನೇ ಎಲ್ಲ ಆಗಿದ್ದು, ನಾನು ಅಮ್ಮ ಇಲ್ಲದೆ ಬದುಕೋ ಥರ ಆಗಿದ್ದು ಅವನಿಂದನೇ. ಇಷ್ಟು ವರ್ಷ ಆದಮೇಲೆ ಅಮ್ಮ ವಾಪಸ್ ಬಂದರು, ಮತ್ತೆ ಬಿಟ್ಟು ಹೋಗೋಕ್ಕೆ ಕಾರಣನೇ ಅವನು. ಇಷ್ಟಕ್ಕೆಲ್ಲ ಕಾರಣ ಅವನ ಮೇಲೆ ನೀವ್ಯಾಕತ್ತಿಗೆ ಅವನಿಗೆ ಊಟ ತಂದು ಕೊಡೋದು, ಅವನಿಗೆ ಕೇರ್ ಮಾಡೋದು, ಯಾಕತ್ತಿಗೆ ನೀವು ಹೀಗೆ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತಿಗೆ ಅಂತಾನೆ ಮೈ. ಮೈ, ಯಾಕೋ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಂತಾನೆ ಹರಿ. ನೀನು ಸುಮ್ಮನಿರು ಅಂತಾನೆ ಕಂಠಿ. ನೋಡೋ ಮತ್ತೆ ಹೇಗೆ ಮಾತಾಡ್ತಿದ್ದಾನೆ ಅಂತಾನೆ ಹರಿ. ಚಂದನ ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ. ಮೈ, ಯಾಕೋ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ, ಸಮಾಧಾನ ಮಾಡ್ಕೊಪುಟ್ಟ ಅಂತಾನೆ ಮುತ್ತು. ಏನಣ್ಣ ಸಮಾಧಾನ ಮಾಡ್ಕೋಬೇಕು, ಅವನಿಂದ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋ ನೋವಲ್ಲಿ ನಾನಿದ್ರೆ ಅತ್ತಿಗೆ ಯಾಕಣ್ಣ ಅವನ್ನ ಅಷ್ಟೊಂದು ಕೇರ್ ಮಾಡಬೇಕು, ಅಷ್ಟೊಂದು ಕೇರ್ ಮಾಡೋ ಏನು ಅವಶ್ಯಕತೆ ಇದೆ ಅಂತಾನೆ ಮೈ. ಚಂದನ ಅಪ್ಪನ ಮೇಲೆ ಮಾತ್ರ ಅಲ್ಲ, ಎಲ್ಲರ ಮೇಲೂ ಕಾಳಜಿ ತೋರಿಸ್ತಾರಲ್ವಾ, ನಿನಗೆ ಅವರ ಮೇಲೆ ಕೋಪ ಇದೆ ಅಂದ ಮಾತ್ರಕ್ಕೆ ಚಂದನನ ಅವ್ರ ಜೊತೆ ಮಾತಾಡಬೇಡ ಅಂತ ಹೇಗೋ ಹೇಳೋಕ್ಕಾಗತ್ತೆ? ಹಾಗೆ ಹೇಳೋದು ಸರಿಯಲ್ಲ ಮೈ ಅಂತಾನೆ ಮುತ್ತು. ಸರಿ ಅಣ್ಣ, ಹಾಗಾದರೆ ನನ್ನ ಫೀಲಿಂಗ್ಸ್ ನಿಮ್ಮ ಹತ್ರ ಬೆಲೆ ಇಲ್ಲ ಅಂದ ಹಾಗಾಯಿತು ಅಂತ ಮನೆಯಿಂದ ಆಚೆ ಹೋಗ್ತಾನೆ.
ಮೈ ನನ್ನ ಮಾತು ಕೇಳು ಕೂತ್ಕೋ ಅಂತ ಮುತ್ತು ಅವನ್ನ ಕೂರಿಸ್ಕೊತಾನೆ. ಈ ಮನೇಲಿ ಯಾವಾಗಲೂ ಏನಾದರೂ ನಡೀತಾನೆ ಇರುತ್ತೆ ಅಂತ ಹರಿ ಕೂಗ್ತಾನೆ. ಏನು ಮೈ ಚಂದನ ಹತ್ರ ಹಾಗೆಲ್ಲ ಮಾತಾಡಿದ್ರೇನೋ ಅಂತಾನೆ ಮುತ್ತು. ಅಣ್ಣ ಅದಕ್ಕೆ ಯಾಕಣ್ಣ ಆ ಒಯ್ಯನ ಹತ್ರ ಮಾತಾಡಬೇಕು, ಆ ಒಯ್ಯಂಗೆ ಯಾಕಣ್ಣ ಸಪೋರ್ಟ್ ಮಾಡಬೇಕು ಅಂತಾನೆ ಮೈ ಅಂತಾನೆ ಮುತ್ತು. ಅವನಿಂದ ನನಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಯಾಕಣ್ಣ ಮಾತಾಡಬೇಕು, ಇದನ್ನು ಹೇಳಿದರೆ ಅದಕ್ಕೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾನೆ ಮೈ. ಚಂದನ ಆಚೆ ನಿಂತ್ಕೊಂಡು ಅವನ ಮಾತನ್ನು ಕೇಳಿಸ್ಕೊತಿರ್ತಾಳೆ. ಮೈ ನೀನು ಹೇಳೋದು ಕೇಳಿದರೆ ಚಿಕ್ಕ ಹುಡುಗ ಮಾತಾಡ್ದಾಗಿದೆ ನೋಡು. ನಾವೆಲ್ಲರೂ ಹೋಟೆಲ್ಗೆ ಹೋಗಿದ್ವಿ, ಊಟ ಮಾಡಿದ್ವಿ, ಅಲ್ಲಿಂದ ಪಾರ್ಸೆಲ್ ತಂದು ಚಂದನ ಅಪ್ಪಂಗೆ ಕೊಟ್ಲು. ಅದರಲ್ಲಿ ಏನೋ ಸಮಸ್ಯೆ, ನಾವೆಲ್ಲರೂ ಊಟ ಮಾಡಿ ಅವ್ರು ಮಾತ್ರ ಹಸ್ಕೊಂಡಿರ್ಬೇಕೇನೋ ಅಂತಾನೆ ಮುತ್ತು. ಅಣ್ಣ ನನಗೆ ಕೋಪ ಬರ್ತಾ ಇದೆ ಅಣ್ಣ, ನನ್ನ ಕೈಲಿ ಇದೆಲ್ಲ ನೋಡೋಕ್ಕಾಗಲ್ಲ ಅಂತಾನೆ ಮೈ. ನನಗೆ ಗೊತ್ತಾಗ್ತಿದೆ ಮೈ, ನಿನ್ನ ಮನಸ್ಸಲ್ಲಿರೋ ಮಾತು ಕೋಪ ಆಗಿ ಆಚೆ ಬರ್ತಿದೆ ನೋಡು. ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ಅಮ್ಮ ಇಲ್ಲದೆ ಬದುಕಿದ್ವಿ, ಈಗ ಅವರಾಗೆ ಬಂದರು, ಅವರಾಗೆ ಹೋದರು, ಅವರನ್ನು ಹೋಗುವಂತ ಯಾರೂ ಹೇಳಲಿಲ್ಲ ಮೈ ಅಂತಾನೆ ಮುತ್ತು. ಅಣ್ಣ ಇಲ್ಲೇ ನನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ಅಮ್ಮ ಯಾಕಣ್ಣ ಹೋದರು, ಈ ಒಯ್ಯ ಜಗಳ ಮಾಡಿದ್ದರಿಂದನೇ ಅಮ್ಮಂಗೆ ಬೇಜಾರಾಗಿ ಅವ್ರ ಮನೆಯಿಂದ ಹೊರಟೋಗಿದ್ದಾರೆ ಅಂತಾನೆ ಮೈ. ಅಪ್ಪ ಜಗಳ ಮಾಡಿದ್ದು ನಿಜ, ಹಾಗಂತ ಅಮ್ಮ ಹೋಗೋಕ್ಕೆ ಅವ್ರು ಮಾಡಿದ ಜಗಳನೇ ಕಾರಣ ಅಂತ ಹೇಳೋದು ಸರಿ ಇಲ್ಲ ಮೈ. ಇಲ್ಲಿ ನೋಡು ಅಮ್ಮ ಬಂದಿದ್ರು, ಎಲ್ರಿಗೂ ಖುಷಿಯಾಗಿತ್ತು, ಆದರೆ ಈಗ ಅವರೇ ಹೋಗಿದ್ದಾರೆ ಅಂದರೆ ಅದಕ್ಕೂ ಏನಾದರೂ ಕಾರಣ ಇರುತ್ತೆ ಅಲ್ವಾ, ಇದೆಲ್ಲದಕ್ಕೂ ಅಪ್ಪಂದೇ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಪುಟ್ಟ ಅಂತಾನೆ ಮುತ್ತು. ಅಮ್ಮ ಯಾಕೆ ಹೋದ್ರು ಅಂತ ಅಳ್ತಾನೆ ಮೈ. ಚಂದನನು ಅಳ್ತಾಳೆ. ಇಷ್ಟಕ್ಕೂ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರೇನು, ಚಂದನನ ಮೇಲೆ ನೀನು ಕೋಪ ಮಾಡಿಕೊಂಡು ಹಾಗೆಲ್ಲ ಮಾತಾಡೋದು ತಪ್ಪು ಮೈ ಅಂತಾನೆ ಮುತ್ತು. ಮೈ ಜೋರಾಗಿ ಅಳ್ತಾನೆ. ಅಳ್ಬೇಡ ಕಣೋ ಅಂತ ಮೈಗೆ ಸಮಾಧಾನ ಮಾಡ್ತಾನೆ ಮುತ್ತು. ಈಚೆ ರೂಮಲ್ಲಿ ಚಂದನ ಮೈ ಹೇಳಿದ ಮಾತನ್ನು ನೆನ್ಪು ಮಾಡ್ಕೊತಾ ಕೂತಿರ್ತಾಳೆ. ಆಗ ಹರಿ ಮೇಡಮ್ ಒಳಗೆ ಬರಲಾ ಅಂತಾನೆ. ಬನ್ನಿ ಅಂತಾಳೆ ಚಂದನ. ಒಳಗಡೆ ಬಂದು ಡೋರ್ ಹಾಕೋದು ಬೇಡ, ಹೊಡೆಯೋಕ್ಕೆ ಬಂದರೆ ಓಡೋಗೋಕ್ಕೆ ಈಸಿ ಆಗುತ್ತೆ ಅಂತ ಡೋರ್ ಓಪನ್ ಇಟ್ಟು ಬಂದು, ಮೇಡಮ್ ನಾನೇನು ನಿಮ್ಮ ತಲೆ ತಿನ್ನೋಕೆ ಬರಲಿಲ್ಲ, ನೀವು ಕೋಪ ಮಾಡ್ಕೋಬೇಡಿ, ನಮ್ಮ ಅಜ್ಜಿ ಮೇಲೆ ಆಣೆಗೂ ಹೌದು ಮೇಡಮ್, ನೋಡಿ ಡೋರು ಓಪನ್ನಲ್ಲೇ ಇಟ್ಟಿದ್ದೀನಿ, 2 ನಿಮಿಷ ಮಾತಾಡೋಗ್ತೀನಿ ಅಂತಾನೆ ಹರಿ. ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನನಗೆ ಗೊತ್ತು, ಕೂತ್ಕೊಳ್ಳಿ ಅಂತಾಳೆ ಚಂದನ. ಮೇಡಮ್ ಅದು ಮೈ ಆ ರೀತಿ ನಿಮ್ಮ ಜೊತೆ ಮಾತಾಡ್ದ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ಅಂತಾನೆ ಹರಿ. ನಾನೆಲ್ಲಿ ಬೇಜಾರು ಮಾಡ್ಕೊಂಡಿದ್ದೆ ಅಂತಾಳೆ ಚಂದನ. ಮೇಡಮ್ ಅವನೇನು ಚಿಕ್ಕ ಹುಡುಗ, ಕೋಪ ಬಂದಾಗ ಬಾಯಿ ತಪ್ಪಿ ಏನೇನೋ ಮಾತಾಡ್ಬಿಡ್ತಾನೆ, ತಿಳುವಳಿಕೆ ಕಮ್ಮಿ, ನೀವೇನೋ ಅನ್ಕೋಬೇಡಿ ಅಂತಾನೆ ಹರಿ. ನಾನು ನಿಮ್ಗೆ ಬಂದು ಹೇಳಿದ್ನ ನನಗೆ ಬೇಜಾರಾಗಿದೆ, ಮೈನ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ, ಆ ಥರ ಏನಿಲ್ಲ ಅಂತಾಳೆ ಚಂದನ. ಮೈ ಥರ ನಾನೇನಾದರೂ ಮಾತಾಡಿದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ, ಮೈ ಮೇಲೆ ಕೋಪ ಮಾಡ್ಕೋಬೇಡಿ ಅಂತಾನೆ ಹರಿ. ಇವಾಗ ಹೇಳಾಯ್ತಲ್ಲ ಹೋಗಿ ಅಂತಾಳೆ ಚಂದನ. ಇನ್ನೊಂದು ವಿಷಯ ಹೇಳಬೇಕಿತ್ತು ಅಂತಾನೆ ಹರಿ. ಹೇಳಿ ಏನು ಅಂತಾಳೆ ಚಂದನ. ಮೇಡಮ್ ಇವತ್ತು ಮೈ ಅವರು ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಂತಾನೆ ಹರಿ. ಅವ್ರು ಸಿಕ್ಕಿದ್ರಾ ಅಂತಾಳೆ ಚಂದನ. ನಾನು ಹೋದಾಗ ಅವರು ಅಲ್ಲಿರಲಿಲ್ಲ, ಆದರೆ ಮತ್ತೆ ಅವರು ವಾಪಸ್ ಮನೆಗೆ ಬಂದಿದ್ರಂತೆ. ಅಲ್ಲೇ ಅಕ್ಕಪಕ್ಕದವರನ್ನೆಲ್ಲ ವಿಚಾರಿಸಿದೆ, ಅವ್ರ ಜೊತೆ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿದ್ರಲ್ಲ, ಅವನು ಅವ್ರ ಗಂಡನಂತೆ. 3 ಹೊತ್ತು ಜಗಳ ಮಾಡ್ಕೊತಾ ಇರ್ತಾರಂತೆ. ಅಲ್ಲಿರೋರನ್ನ ಯಾರನ್ನಾದರೂ ಕೇಳಿದರೆ ಒಂದು ಒಳ್ಳೆ ಮಾತನ್ನು ಹೇಳಿಲ್ಲ ಅವ್ರ ಬಗ್ಗೆ ಮೇಡಮ್. ಆಮೇಲೆ ಅವರು ಉತ್ತರ ಭಾರತದ ಕಡೆಯವರಂತೆ ಅಂತಾನೆ ಹರಿ. ಉತ್ತರ ಭಾರತದ? ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅವರು? ಅಲ್ಲೇ ಇರ್ಬೋದಾಗಿತ್ತಲ್ವಾ ಅಂತಾಳೆ ಚಂದನ. ಒಟ್ಟಿನಲ್ಲಿ ಇಲ್ಲೇನೋ ಇದೆ, ಅದಂತೂ ನಿಜ ಅಂತಾನೆ ಹರಿ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಅವರನ್ನ ಮನೆಗೆ ಕರ್ಕೊಂಡು ಬರ್ತಿರ್ಲಿಲ್ಲ, ಪಾಪ ಮೈಗೆ ಇದರಿಂದ ತುಂಬ ನೋವಾಗಿದೆ ಅಂತಾಳೆ ಚಂದನ. ಮೇಡಮ್ ಇವಾಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ನಾನು ಬರ್ತೀನಿ ಅಂತ ಹರಿ ಬರ್ತಾನೆ. ಈಚೆ ವೈಭವಿ, ಅಲ್ಲ ಇಷ್ಟು ಸರ್ತಿ ಫೋನ್ ಮಾಡಿದ್ದೀನಿ, ಇನ್ನೂ ಫೋನ್ ನೋಡೇ ಇಲ್ವಲ್ಲ ಇವನು ಅಂತಾಳೆ. ಈಚೆ ಕಂಟಿ ಫೋನ್ ನೋಡಿ, 15 ಮಿಸ್ಡ್ ಕಾಲ್ ಇದೆ, ಮೊದಲೇ ಜಗಳ ಮಾಡೋಕ್ಕೆ ಕಾಯ್ತಿರ್ತಾಳೆ, ಇನ್ನು ಇಂಥ ಚಾನ್ಸ್ ಸಿಕ್ಕಿದ್ರೆ ಬಿಡ್ತಾಳ ಅಂತ ಫೋನ್ ಮಾಡ್ತಾನೆ ಕಂಟಿ. ಇವಾಗ ಫೋನ್ ಮಾಡ್ತೀಯಾ? ನಾನು ಪಿಕ್ ಮಾಡಲ್ಲ ಅಂತಾಳೆ ವೈಭವಿ. ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದಾಳೇನೋ ಅಂತ ಕಾಲ್ ಕಟ್ ಮಾಡ್ತಾನೆ ಕಂಟಿ. 2 ರಿಂಗ್ಗೆ ಕಾಲ್ ಕಟ್ ಮಾಡ್ತಿದ್ದಾನೆ ಅಂತ ವೈಭವಿನೇ ಕಾಲ್ ಮಾಡ್ತಾಳೆ. ಕಂಟಿ ರಿಸೀವ್ ಮಾಡ್ತಾನೆ. ನೀನು 2 ರಿಂಗಿಗೆ ಕಟ್ ಮಾಡ್ತೀಯಲ್ಲ, ನಾನು ಅಷ್ಟೊಂದು ಸಲ ಕಾಲ್ ಮಾಡಿದ್ದೀನಿ ಅಂತಾಳೆ ವೈಭವಿ. ಬ್ಯುಸಿ ಇರ್ಬೋದು ಅಂತ 2 ರಿಂಗಿಗೆ ಕಟ್ ಮಾಡಿದೆ ಅಂತಾನೆ ಕಂಟಿ. ಯಾವಾಗಲೂ ಕೆಲಸ ಇರೋದಕ್ಕೆ ನಾನೇನು ಕಂಟಿನ ಪಾಪ, ನೀನು 24 ಗಂಟೆಯಲ್ಲಿ 1 ನಿಮಿಷನೂ ಫ್ರೀ ಇರಲ್ವಲ್ಲ, ಫೋನ್ ಹೇಗೆ ತೆಗಿತೀಯಾ ಅಂತಾಳೆ ವೈಭವಿ. ಹೊರಗಡೆ ಇದ್ನಲ್ಲ ಅದಕ್ಕೆ ಫೋನ್ ನೋಡಿಲ್ಲ ಅಂತ ಕಂಟಿ ಹೇಳಿದಾಗ, ಹೊರಗಡೆನ ಎಲ್ಲಿಗೆ ಹೋಗಿದ್ರಿ ಅಂತಾಳೆ ವೈಭವಿ. ಊಟಕ್ಕೆ ಹೋಟೆಲ್ಗೆ ಹೋಗಿದ್ವಿ ಅಂತಾನೆ ಕಂಟಿ. ನನ್ನ ಕರೆದಿಲ್ಲ ಅಂತ ವೈಭವಿ ಅಂದಾಗ, ಮನೆಯವರೆಲ್ಲ ಹೋಗಿದ್ವಿ ವೈಭವಿ ಅಂತ ಹೇಳ್ತಾನೆ ಕಂಟಿ. ಹಾಗಾದರೆ ನಾನು ನಿಮ್ಮ ಮನೆಯವಳಲ್ವಾ ಅಂತ ವೈಭವಿ ಹೇಳಿದಾಗ, ನಾನೊಂದು ಸಲ ನಿನ್ನನ್ನು ಒಬ್ಬಳನ್ನೇ ಕರ್ಕೊಂಡು ಹೋಗ್ತೀನಿ ಸರಿನಾ ವೈಭವಿ, ಇವತ್ತು
ಓನರ್ಗೆ ದುಡ್ಡು ಕೊಡ್ತಿದ್ದ ಹಾಗೆ ಏನೋ ಒಂಥರ ಖುಷಿ ಆಯಿತು ಗೊತ್ತಾ. ಗ್ಯಾರೇಜ್ಗೆ ಓನರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾನೆ ಕಂಟಿ. ನಿನ್ನ ಖುಷಿ ನಿನ್ನ ಮನೆಯವ್ರ ಖುಷಿ ಎಲ್ಲ ನೋಡಿದೆ ಬಿಡು ಅಂತಾಳೆ ವೈಭವಿ. ನೀನು ನೋಡಿದ್ಯಾ ಅಂತಾನೆ ಕಂಟಿ. ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡಿದೆ ನಿಮ್ಮ ಖುಷಿ ಸಂಭ್ರಮನ ಅಂತಾಳೆ ವೈಭವಿ. ಮತ್ತು ಗ್ಯಾರೇಜ್ಗೆ ಯಾಕೆ ಬಂದಿಲ್ಲ ಅಂತಾನೆ ಕಂಟಿ. ನಿನಗೆ ನಿಮ್ಮ ಅತ್ತಿಗೆಂದ್ರನ್ನ ಕರೆಯೋಕ್ಕೆ ಟೈಮ್ ಇರುತ್ತೆ, ನನಗೆ ಕರೆಯೋಕ್ಕೆ ಟೈಮ್ ಇರಲ್ಲ ಅಲ್ವಾ, ನಾನು ಯಾಕೆ ಬರಬೇಕು, ಅವ್ರ ಮುಂದೆ ನಾನು ಮುಖ್ಯ ಅಲ್ವಲ್ಲ ಅಂತಾಳೆ ವೈಭವಿ. ಇದು ನಮ್ಮ ಗ್ಯಾರೇಜ್ ವೈಭವಿ, ನಿನಗೆ ವಿಷಯ ಗೊತ್ತಿತ್ತು ತಾನೇ, ಬರಬೇಕು ತಾನೇ, ಅದರಲ್ಲಿ ಕರೆಯುವಂಥದ್ದೇನಿದೆ ಅಂತಾನೆ ಕಂಟಿ. ಇತ್ತೀಚೆಗೆ ನಿನಗೆ ನನ್ನ ಕಂಡ್ರೇ ಇಷ್ಟ ಇಲ್ಲ, ಅದಕ್ಕೆ ನೀನು ಕರೆದಿಲ್ಲ ಅಂತಾಳೆ ವೈಭವಿ. ಮುಚ್ಚೆ ಬಾಯಿ, ಎಷ್ಟೇ ಮಾತಾಡ್ತೀಯಾ, ನಿನಗೆ ಎಷ್ಟು ಹೇಳಿದರೂ ಅರ್ಥ ಆಗಲ್ಲ ಅಂತ ಕಾಲ್ ಕಟ್ ಮಾಡ್ತಾನೆ ಕಂಟಿ. ಈಚೆ ಕಂಟಿ ಮೈನ ನೋಡಿ ಡಲ್ಲಾಗೇ ಇದ್ದಾನಲ್ವಾ ಅಂತಾನೆ. ಸರಿ ಹೋಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕನ್ಸುತ್ತೆ ಅಂತಾನೆ ಹರಿ. ಏನಾದರೂ ಮಾಡಿ ನಗ್ಸೋಣ ಬಾ ಅಂತಾನೆ ಕಂಟಿ. ಏನು ಮಾಡೋದು ಅಂತಾನೆ ಹರಿ. ಆಗ ಕಂಟಿ ಭಾಷಣಿಗಿನ ಮೈಕ್ ಥರ ಹಿಡ್ಕೊಂಡು, ಕಲಾ ಪ್ರೇಮಿಗಳೇ, ಕಲಾ ರಸಿಕರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ರಸಮಂಜರಿ ಕಾರ್ಯಕ್ರಮ ಶುರುವಾಗ್ತಿದೆ, ಎಲ್ಲರೂ ತಮ್ಮ ಕೆಲಸನ ಬದಿಗಿಟ್ಟು ಬರಬೇಕು ಅಂತ ಕೇಳ್ಕೊತಿದ್ದೀನಿ ಅಂತಾನೆ ಕಂಟಿ. ಆಗ ಮುತ್ತು ಚಂದನ್ ಎಲ್ಲ ಬರ್ತಾರೆ. ಏನರೋ ಇದು ಅಂತಾನೆ ಮುತ್ತು. ಕಂಟಿ ಅವರೇ, ನಿಮ್ಮಿಂದನೇ ಶುರುವಾಗಲಿ ಅಂತಾನೆ ಹರಿ. ಮೈ ಅವರು ನಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಅದಕ್ಕೋಸ್ಕರ ನಮ್ಮ ಮನೆಯ ಕಿತ್ತೋದ ಕಂಠದ ಕುಹುನೆ ಗೊತ್ತಿಲ್ಲದೆ ಇರೋ ಹರಿಶ್ಚಂದ್ರ ಅವರು ಸಮಾಧಾನವಾದ ಗೀತೆಯೊಂದಿಗೆ ಎಲ್ಲರನ್ನೂ ಮನರಂಜಿಸಲಿದ್ದಾರೆ ಅಂತಾನೆ ಕಂಟಿ. ನನ್ನ ಕಂಠನೇ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ, ನಾನು ಹಾಡಲ್ಲ ಅಂತಾನೆ ಹರಿ. ಹಾಡಿ ಹಾಡಿ ಅಂತಾರೆ ಎಲ್ಲರೂ. ಆಗ ಹರಿ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಮೈನ ಮುತ್ತನ ಕಂಠಿನ ಎಲ್ಲರೂ ತಪ್ಕೋತಾ ಸಾಂಗ್ನ ಹೇಳ್ತಾನೆ. ಮೈ ನಗ್ತಾನೆ, ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ. ಪರವಾಗಿಲ್ಲ ಹರಿ, ಸಖತ್ತಾಗಿ ಹಾಡ್ತೀಯಾ ಅಂತಾನೆ ಕಂಟಿ. ನೀನು ಹಾಡು ಕೇಳ್ತಿದ್ರೆ ಮೈ ಮರ್ತೆ ನಾನು ಅಂತಾನೆ ಮುತ್ತು. ಇವಾಗ ವಾಪಸ್ ಬನ್ನಿ, ನಾನು ಹಾಡಿದ್ದು ನಿಮ್ಮೆಲ್ಲರಿಗೋಸ್ಕರನೇ ಅಂತ ಚಂದನನ ನೋಡ್ತಾನೆ ಹರಿ. ಅಣ್ಣ, ಅವರನ್ನು ಹಾಗೆಲ್ಲ ಹೊಗಳೋದಕ್ಕೆ ಹೋಗಬೇಡಿ, ಆಮೇಲೆ ದಿನ ಒಂದೊಂದು ಹಾಡು ಹೇಳಿ ನನ್ನ ತಲೆ ತಿಂತಾರೆ ಅಂತಾಳೆ ಚಂದನ. ಹೋ ಹೌದಾ, ನಾನು ಶ್ರುತಿ ಲಯ ಎಲ್ಲ ಹದವಾಗಿ ಬೆರೆಸಿ ಹಾಡಿದರೆ ನನ್ನನ್ನೇ ಆಡ್ಕೋತೀರಾ, ನೋಡೇ ಬಿಡೋಣ ನೀವು ಹೆಂಗೆ ಆಡ್ತೀರಾ ಅಂತ. ತಗೊಳ್ಳಿ ನೀವೊಂದು ಹಾಡೇಳಿ ಅಂತಾನೆ ಹರಿ. ಹ್ಞೂ ಅದಕ್ಕೆ ನೀವು ಹಾಡೇಳಿ ಅಂತಾನೆ ಮೈ. ಈಚೆ ಚಂದನ ಸ್ಕೂಟಿಲಿ ಬರುವಾಗ ಕೋಮಲ ಗಾಡಿಗೆ ಅಡ್ಡ ಬರ್ತಾರೆ. ಚಂದನ ನೋಡಿ ಓಡೋಕ್ಕೆ ಶುರು ಮಾಡ್ತಾರೆ. ಆಗ ಚಂದನ ಅವರನ್ನು ಗಾಡಿಯಿಂದ ಅಡ್ಡ ಹಾಕಿ ಕೈನ ಹಿಡ್ಕೋತಾಳೆ. ಯಾಕೆ ನನ್ನ ಹಿಂದೆ ಬರ್ತಾ ಇದೀಯಾ, ನಾನೇನು ಮಾಡಿದ್ದೀನಿ ಅಂತ ಅಂತಾರೆ ಕೋಮಲ. ಮಾಡೋದೆಲ್ಲ ಮಾಡಿ ಏನು ಮಾಡಿದೆ ಅಂತ ಕೇಳ್ತೀರಾ, ನಿಜವಾಗ್ಲೂ ನೀವು ಮೈಯ ಅಮ್ಮನೇನಾ ಅಂತಾಳೆ ಚಂದನ. ಎಷ್ಟು ಸಲ ಅಂತ ಅದನ್ನೇ ಕೇಳ್ತೀಯಮ್ಮ ನೀನು ಅಂತಾರೆ ಕೋಮಲ. ಮಗನ ಮನೇಲಿ ದುಡ್ಡು ಕದಿಯೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು, ಮಗನ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ವಾ ಅಂತಾಳೆ ಚಂದನ. ನನ್ನ ಮಗ ಸಿಕ್ತ ಅಂತ ನಾನಲ್ಲೇ ಇದ್ದರೆ ಗಂಡನ ಯಾರಮ್ಮ ನೋಡ್ಕೋತಾರೆ ಅಂತಾರೆ ಕೋಮಲ. ಗಂಡನ ಅಂತಾಳೆ ಚಂದನ. ನನ್ನ ಜೊತೆ ಇದ್ದ ವ್ಯಕ್ತಿ ಯಾರು ಅಂತ ಕೇಳ್ತಿದ್ದೆ ಅಲ್ವಾ, ಅವರೇ ನನ್ನ ಗಂಡ ಅಮ್ಮ ಅಂತಾರೆ ಕೋಮಲ. ಅಂಕಲ್ಗೆ ನಿಮ್ಮನ್ನು ಕಂಡ್ರೆ ಯಾಕಿಷ್ಟು ಕೋಪ ಅಂತಾಳೆ ಚಂದನ. ಏನೇ ಪ್ರಶ್ನೆ ಇದ್ದರೂ ಅವ್ರ ಹತ್ರನೇ ಹೋಗಿ ಕೇಳು ಅಂತ ಕೋಮಲ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.